ಸರ್ ನಿಮ್ಮಲ್ಲಿ ಕೈದಿ 6106ಗೆ ಹೌದು ಚೇಂಬರಲ್ಲಿ ಭಾರಿ ಬೇಡಿಕೆ ಅಂತ ಕೇಳ್ಪಟ್ವಿ. ಹೌದು. ಏನು ಸರ್ ಅದು ವಿಷಯ ಒಂದು ಸ್ವಲ್ಪ ಡೀಟೇಲ್ಸ್ ಆಗಿ ಹೇಳ್ತೀರಾ ಅಂತ. ಸರ್ ರಾಘವ್ ದಾನಿ ಸಿನಿ ಕ್ರಿಯೇಷನ್ಸ್ ಅಂತ ಪ್ರೊಡ್ಯೂಸರು, ರಾಘವ್ ದಾನಿ ಅನ್ನೋ ಪ್ರೊಡ್ಯೂಸರು ಕೈದಿ ನಂಬರ್ 6106 ಅನ್ನೋ ಶೀರ್ಷಿಕೆನ ನೋಂದಣಿ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ಏನೋ ಟಿ ವಿಲಿ ನೋಡ್ತಾ ಇದ್ದೆ ಅಡ್ವರ್ಟೈಸ್ಮೆಂಟಲ್ಲಿ, ಏನೋ ದರ್ಶನ್ ಸರ್ದೇನೋ ಕೈದಿ ನಂಬರ್ ಅಂತ ಕೇಳ್ಪಟ್ಟೆ ನಾನು ಟಿ ವಿಲಿ ನೋಡಿರೋ ಪ್ರಕಾರ. ಬಟ್ ನಮ್ಮಲ್ಲಿ ಅವರು ಕಥೆ ಏನು ಹೇಳಲ್ಲ. ಯಾಕೆ ನಾವು ಒಂದು ಕನ್ನಡ ಫಿಲಮ್ ಚೇಂಬರ್ ಅಂತ ಏನು ಫಿಲಮ್ ಚೇಂಬರ್ ಇದೆ ನಮ್ಮ ಫಿಲಮ್ ಚೇಂಬರಲ್ಲಿ, ಯಾವುದೇ ಸಿನಿಮಾ ಟೈಟ್ಲು ಬಂದು ನಾವು ಕಥೆ ಕೇಳಲ್ಲ. ಅವರು ಟೈಟ್ಲು ರಿಜಿಸ್ಟರ್ ಮಾಡಿಸ್ತಾರೆ, ನಾವು ಟೈಟ್ಲು ರಿಜಿಸ್ಟರ್ ಮಾಡ್ಕೊಳ್ಳೋವಂಥ ಅಥಾರಿಟಿ ಮಾತಾ ಇರುತ್ತೆ, ನಾವು ಕತೆ ಕೇಳೋವಂಥ ಒಂದು ಹೋಗಲ್ಲ. ಸೊ ಆ ಥರ ಒಂದು ಟ್ರೆಂಡಿಂಗಲ್ಲಿ ಈಗ ನಡುವೆ ಏನಾಗೋಗಿದೆ ಸರ್, ಯಾವುದೇ ಸಿನಿಮಾ ಟೈಟ್ಲುಗಳು ಟಿ ವಿಲಿ ಏನೋ ಒಂದು ಕಾಂಟ್ರವರ್ಸಿ ಆದರೆ, ಮೊನ್ನೆ ಒಂದು ರೀಸೆಂಟಾಗಿ ಒಂದು 2 months 1 month ಬ್ಯಾಕ್ ಒಂದು ಪೆನ್ ಡ್ರೈವ್ ಅಂತ ಟೈಟ್ಲು ರಿಜಿಸ್ಟರ್ ಮಾಡಿದ್ವಿ. ಸೊ ನಮ್ಮಲ್ಲಿ ಪೆನ್ ಡ್ರೈವ್ ಅಂತ. ಆಮೇಲೆ ಇನ್ನೊಂದು ಪ್ರಜ್ವಲ್ ಎಲ್ಲಿದೆಯಪ್ಪ ಅಂತ ಟೈಟ್ಲು ಮಾಡಿದ್ದಾರೆ. ಸೊ ಇದು ಅಷ್ಟೇ ಕೈದಿ ನಂಬರ್ ಒಂದು ಟ್ರೆಂಡಿಂಗು, ಯಾವುದು ಟ್ರೆಂಡಿಂಗಲ್ಲಿ ನ್ಯೂಸಲ್ಲಿ ಬರ್ತಾ ಇರುತ್ತೋ ಅದನ್ನು ಒಂದು ಟೈಟ್ಲು ರಿಜಿಸ್ಟರ್ ಮಾಡೋದು ಕಾಮನ್, ಹಿಂದೆಯಿಂದನೂ ಬಂದಿದೆ. ಸೊ ಈಗಲೂ ಹಂಗೆ ನಡ್ಕೊ ಹೋಗ್ತಾ ಇದೆ. ಸೊ ಆ ಥರ ಇನ್ನೂ ಒಂದು ಟೈಟ್ಲನ್ನು ಕೂಡ ಇದೇ ರಾಘವ್ ದಾನಿ ಒಂದು ರಿಜಿಸ್ಟರ್ ಮಾಡಿದರೆ, ಕೈದಿ ನಂಬರ್ 6106 ಆರೋಪಿನ ಅಪರಾಧಿನ ಶೀರ್ಷಿಕೆ ಬಗ್ಗೆ. ಸೊ ಈ ಥರ ಒಂದು ಟೈಟ್ಲು ನಮ್ಮಲ್ಲಿ ರಿಜಿಸ್ಟರ್ ಆಗಿದೆ ಸರ್. ಸೊ ಈಗಾಗಲೇ 36 ಸಿನಿಮಾ ಟೈಟ್ಲು ನಮ್ಮಲ್ಲಿ ರಿಜಿಸ್ಟರ್ ಆಗಿದೆ ಕನ್ನಡ ಫಿಲಮ್ ಚೇಂಬರಲ್ಲಿ. ಸೊ 36 ಸಿನಿಮಾ ಟೈಟ್ಲುಗಳು ರಿಜಿಸ್ಟರ್ ಆಗಿದೆ. ಸೊ ಇದು ಒಂದು ಟೈಟ್ಲು ರಿಜಿಸ್ಟರ್ ಆಗಿದೆ ನಮ್ಮ ರಾಘವ್ ದಾನಿ ಸಿನಿ ಕ್ರಿಯೇಷನ್ಸಲ್ಲಿ ಬ್ಯಾನರಲ್ಲಿ ಕನ್ನಡ ಫಿಲಮ್ ಚೇಂಬರಲ್ಲಿ. ಸೊ ನಾವು ಈ ಚೇಂಬರ್ಗೆ ಅಧ್ಯಕ್ಷರು MS ರವೀಂದ್ರ ಅಂತ. ಸೊ ನಮ್ಮದು ಇದು ಒಂದು ಪರ್ಯಾಯವಾಗಿ ಮೇಯ್ನ್ ಚೇಂಬರ್ ಅಂತ ಏನು ನೋಡಿದ್ದೀರಾ, ಸೊ ಆ ಫಿಲಮ್ ಚೇಂಬರ್ ಪರ್ಯಾಯವಾಗಿ ನಾವು ಒಂದು ಫಿಲಮ್ ಚೇಂಬರ್ ಮಾಡಿದ್ದೀವಿ. ಸೊ ಕನ್ನಡ ಫಿಲಮ್ ಚೇಂಬರ್ ಅಂತ. ಸೊ ನಾವು ಮಾಡಿ 6 ತಿಂಗಳಾಯಿತು. ಸೊ ನಮ್ಮಲ್ಲಿ ಈಗಾಗಲೇ 36 ಸಿನಿಮಾ ಟೈಟ್ಲು ರಿಜಿಸ್ಟರ್ ಆಗಿದೆ. ಓಕೆ, ನಾನು ಈಗ ಟ್ರೆಂಡಿಂಗ್ ಕೈದಿ 6106 ಬಗ್ಗೆ ಕೇಳಿ. ಅಂದರೆ ಎಷ್ಟು ಜನ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಅಂತ, ಈ ಟೈಟಲ್ಗೋಸ್ಕರ ನಿಮ್ಗೆ ಎಷ್ಟು ಜನ ಕಾಂಟ್ಯಾಕ್ಟ್ ಮಾಡಿದ್ರು ನಿಮ್ಮನ್ನು? ಈ ಟೈಟ್ಲಿಗೆ ಒಂದು 6 ಜನ ಕಾಂಟ್ಯಾಕ್ಟ್ ಮಾಡಿದರು. ನಾವು ಒಬ್ಬರಿಗೆ ಟೈಟ್ಲು ರಿಜಿಸ್ಟರ್ ಆದಮೇಲೆ ಇನ್ನೊಬ್ರಿಗೆ ಕೊಡಲ್ಲ, ಹಿಂದೆ ಮುಂದೆ ಸೇರಿಸ್ಕೊಂಡು ಕೊಡ್ತೀವಿ. ಸೊ ಕೈದಿ ನಂಬರ್ ನಿಮ್ಮ ಇಲ್ಲ ಡಿ ಬಾಸ್ ಅಂತ, ಡಿ ಬಾಸ್ ಅಂತಲೂ ಕೇಳಿದ್ದಾರೆ. ಈಗ ಇನ್ನೊಂದು ಡಿ ಬಾಸ್ ಗ್ಯಾಂಗ್ ಅಂತ ಒಂದು ಟೈಟ್ಲು ಕೇಳಿದ್ದಾರೆ. ಸೊ ನಾವು ಕೊಡ್ತೀವಿ. ಸೊ ನಮಗೂ ಟೈಟ್ಲಿಗೇನು ಸಂಬಂಧ ಇಲ್ಲ. ಅವ್ರು ಯಾವ ಥರ ಸಿನಿಮಾ ಮಾಡ್ತಾರೆ, ದರ್ಶನ್ ಸರ್ದೇ ಸ್ಟೋರಿ ಮಾಡ್ತಾರಾ, ಇಲ್ಲ ಸಾಮಾಜಿಕವಾಗಿ ಏನೋ ಮೆಸೇಜ್ ಕೊಡ್ತಾರಾ, ಇಲ್ಲ ಅವ್ರ ಕಥೆನೇ ಬೇರೆ ಇರುತ್ತಾ ಅನ್ನೋ ಕಾನ್ಸೆಪ್ಟ್ ನಮಗೆ ಗೊತ್ತಾಗಲ್ಲ. ತೆಗೆದ ಮೇಲೆ ತೆರೆ ಮೇಲೆ ಬಂದ ಮೇಲೆ ನಾವು ಗೊತ್ತಾಗೋದು, ಅದು ಕಾಂಟ್ರವರ್ಸಿ ಆಗೋದು. ಸೊ ನಮಗೇನು ಟೈಟ್ಲು ಕೇಳ್ತಾರೆ, ನಾವು ಟೈಟ್ಲು ಕೊಡೋದ್ರಲ್ಲಿ ಮಾತ್ರ ನಾವು ಇದಾಗಿರ್ತೀವಿ ಅಷ್ಟೇ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.